ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದೊಳಗೆ ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫಾರ್ ದಿ ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ನೋಡಿದ್ದೀವಿ. ಆ ಒಂದು ರೂಲ್ಸನ್ನು ಯಾವ ರೀತಿ ನಾವು ಟ್ರಾನ್ಸಾಕ್ಷನ್ಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದೊಳಗೆ ಕಲಿಯೋಣ. ದಟ್ ಈಸ್ ಅಪ್ಲಿಕೇಶನ್ ಆಫ್ ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನಿಮಗೆ ಆನಂದ್ ಎಜುಕೇಷನ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋ ನೀವು ಹೆಚ್ಚು ನಿಮ್ಮ ಫ್ರೆಂಡ್ಸ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟ್ರಾನ್ಸಾಕ್ಷನ್ ಆನಂದ್ ಸೋಲ್ಡ್ ಗೂಡ್ಸ್ ಟು ಅಶೋಕ್ ಆಫ್ ರುಪೀಸ್ 10,000. ಆನಂದ್ ಸೋಲ್ಡ್ ಗೂಡ್ಸ್ ಟು ಅಶೋಕ್ ಆಫ್ ರುಪೀಸ್ 10,000 ಫಸ್ಟ್ ಟ್ರಾನ್ಸಾಕ್ಷನ್ ಅದು. ಈ ಟ್ರಾನ್ಸಾಕ್ಷನ್ದೊಳಗೆ ಅಕೌಂಟ್ ಇನ್ವಾಲ್ವ್ಡ್ ಯಾವ್ಯಾವ ಅಕೌಂಟ್ ಅದಾವ? ಆನಂದ್ ಸೋಲ್ಡ್ ಗೂಡ್ಸ್ ಟು ಅಶೋಕ್ ಆಫ್ ರುಪೀಸ್ 10,000 ಆನಂದ್ಸ್ ಅಕೌಂಟ್ ಅದ, ANAND ಆನಂದ್ಸ್ ಅಕೌಂಟ್ ಅದ, ಆನಂದ್ಸ್ ಅಕೌಂಟ್. ಮತ್ತು ಇನ್ನೊಂದು ಅಶೋಕ್ ಅಕೌಂಟ್. ಈ ಒಂದು ಟ್ರಾನ್ಸಾಕ್ಷನ್ದೊಳಗೆ ಆನಂದ್ ಸೋಲ್ಡ್ ಗೂಡ್ಸ್ ಟು ಅಶೋಕ್ ಆಫ್ ರುಪೀಸ್ 10,000 ಈ ಒಂದು ಟ್ರಾನ್ಸಾಕ್ಷನ್ದೊಳಗೆ ಎರಡು ಅಕೌಂಟ್ ಅದಾವ. ಒಂದು ಆನಂದ್ಸ್ ಅಕೌಂಟ್ ಅದ, ಇನ್ನೊಂದು ಅಶೋಕ್ಸ್ ಅಕೌಂಟ್. ಈ ನೇಚರ್ ಆಫ್ ದಿ ಅಕೌಂಟ್ ಏನದ? ಇದು ಆನಂದ್ಸ್ ಅಕೌಂಟ್ ಕಮ್ಸ್ ಅಂಡರ್ ದಿ ಪರ್ಸ್ನಲ್ ಅಕೌಂಟ್. ಆನಂದ್ಸ್ ಅಕೌಂಟ್ ಪರ್ಸ್ನಲ್ ಅಕೌಂಟ್ದೊಳಗೆ ಬರ್ತದೆ. ದೆನ್ ಅಶೋಕ್ಸ್ ಅಕೌಂಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದಿ ಪರ್ಸ್ನಲ್ ಅಕೌಂಟ್. ಎರಡು ಪರ್ಸ್ನಲ್ ಅಕೌಂಟ್ ಅದಾವ, ಪರ್ಸ್ನಲ್ ಅಕೌಂಟ್. ದೆನ್ ಅಕೌಂಟ್ ಡೆಬಿಟೆಡ್ ಆ್ಯಂಡ್ ಕ್ರೆಡಿಟೆಡ್. ಯಾವ ಅಕೌಂಟಿಗೆ ಡೆಬಿಟ್ ಹಾಕಬೇಕಾ ಮತ್ತು ಯಾವ ಅಕೌಂಟಿಗೆ ಕ್ರೆಡಿಟ್ ಹಾಕಬೇಕಾ? ಇಲ್ಲೇ ಆನಂದ್ಸ್ ಅಕೌಂಟ್ ಮತ್ತು ಅಶೋಕ್ಸ್ ಅಕೌಂಟ್ ಬೋತ್ ಆರ್ ಪರ್ಸ್ನಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ರೂಲ್ ಏನದ? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಡೆಬಿಟ್ ದಿ ರಿಸೀವರ್, ಯಾರು ರಿಸೀವರ್ ಆಗ್ತಾರೆ ಇಲ್ಲಿ? ದಟ್ ಈಸ್ ಅಶೋಕ್. ಅಂದರೆ ಆನಂದ್ ಅಶೋಕ್ಗೆ ಸೇಲ್ ಮಾಡ್ತಾ ಇದ್ದಾನೆ, ಅಶೋಕ್ ಈಸ್ ದಿ ರಿಸೀವರ್. ಸೊ ಅಶೋಕ್ಸ್ ಅಕೌಂಟ್ ಡೆಬಿಟ್, ಅಶೋಕ್ಸ್ ಅಕೌಂಟ್ ಡೆಬಿಟ್. ದೆನ್ ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್? ಆನಂದ್ಸ್ ಅಕೌಂಟ್ ಕ್ರೆಡಿಟೆಡ್. ಆನಂದ್ಸ್ ಅಕೌಂಟ್ ಕ್ರೆಡಿಟ್ ಹಾಕಬೇಕು, ಆನಂದ್ಸ್ ಅಕೌಂಟಿಗೆ ಕ್ರೆಡಿಟ್. ದೆನ್ ವಾಟ್ ಈಸ್ ದ ರೂಲ್ ಫಾರ್ ಡೆಬಿಟ್? ಡೆಬಿಟ್ ದಿ ರಿಸೀವರ್, ಆ್ಯಂಡ್ ಕ್ರೆಡಿಟ್ ದಿ ಗಿವರ್. ಫಸ್ಟ್ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್. ಈಗ ಸೆಕೆಂಡ್ ಟ್ರಾನ್ಸಾಕ್ಷನ್ ಏನದ? ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ ರುಪೀಸ್ 2,000. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ ರುಪೀಸ್ 2,000. 2,000 ರೂಪಾಯಿ ನಗದು ಕೊಂಡ್ಕೊಂಡು ಬಂದಿದ್ದೀವಿ, ನಗದಿಗೆ ದುಡ್ಡು ಕೊಟ್ಟು ಗೂಡ್ಸನ್ನು ಕೊಂಡ್ಕೊಂಡು ಬಂದಿದ್ವಿ. ಇಲ್ಲಿ ಬರ್ತಕ್ಕಂಥ ಎರಡು ಅಕೌಂಟ್, ಇನ್ವಾಲ್ವ್ ಆದಂಥ ಎರಡು ಅಕೌಂಟ್ ಅಂದರೆ ಒಂದು ಗೂಡ್ಸ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಈ ಒಂದು ಟ್ರಾನ್ಸಾಕ್ಷನ್ದೊಳಗೆ ಎರಡು ಅಕೌಂಟ್ ಅದಾವ, ಒಂದು ಗೂಡ್ಸ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ ರುಪೀಸ್ 2,000. ಒಂದು ಗೂಡ್ಸ್ ಅಕೌಂಟ್ ಅದ, ಇನ್ನೊಂದು ಕ್ಯಾಶ್ ಅಕೌಂಟ್ ಅದ. ಇದ್ರದ್ದು ನೇಚರ್ ಆಫ್ ದಿ ಅಕೌಂಟ್ ಏನು ಬರ್ತದೆ? ಗೂಡ್ಸ್ ರಿಯಲ್ ಅಕೌಂಟ್ದೊಳಗೆ ಬರ್ತದೆ ಗೂಡ್ಸ್. ಅದೇ ರೀತಿ ಕ್ಯಾಶ್ ಆಲ್ಸೋ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್ದೊಳಗೆ ಬರ್ತದೆ ಕ್ಯಾಶ್. ನೋ. ದೆನ್ ವಿಚ್ ಅಕೌಂಟ್? ವಾಟ್ ಈಸ್ ದ ರೂಲ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫಾರ್ ದಿ ರಿಯಲ್ ಅಕೌಂಟ್? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ರೂಲ್ ಏನದ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲೇ ವಿಚ್ ಈಸ್ ಕಮ್ಮಿಂಗ್ ಇನ್ ಆ ಅಕೌಂಟನ್ನು ನಾವು ಡೆಬಿಟ್ ಹಾಕಬೇಕು, ಯಾವುದು ಹೋಗ್ತದೆ ಅದನ್ನು ಅಕೌಂಟನ್ನು ಕ್ರೆಡಿಟ್ ಹಾಕಬೇಕು. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್, ಬಾಟ್ ಗೂಡ್ಸ್ ಅಂದರೆ ಗೂಡ್ಸ್ ಬಂತು, ಗೂಡ್ಸ್ ಅಕೌಂಟ್ ಈಸ್ ಡೆಬಿಟೆಡ್. ಡೆಬಿಟ್ ವಾಟ್ ಕಮ್ಸ್ ಇನ್, ಗೂಡ್ಸ್ ಅಕೌಂಟ್ ಈಗ ಡೆಬಿಟ್ ಹಾಕಬೇಕು. ದೆನ್ ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್, ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಹಾಕಬೇಕು. ಹೌದಾ? ಗೂಡ್ಸ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್. ಗೂಡ್ಸ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು, ಕ್ಯಾಶ್ ಅಕೌಂಟಿಗೆ ಕ್ರೆಡಿಟ್ ಹಾಕಬೇಕು. ಡೆಬಿಟ್ ರೂಲ್ಸ್ ಏನು ಹೇಳ್ತದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶ್ ಹೋಯಿತು, ಕ್ರೆಡಿಟ್ ವಾಟ್ ಗೋಸ್ ಔಟ್. ಗೊತ್ತಾಯ್ತಾ? ಈ ಟ್ರಾನ್ಸಾಕ್ಷನ್
ಇದರಲ್ಲಿ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂದರೆ ಗೂಡ್ಸ ಮತ್ತು ಕ್ಯಾಶ್ ಅಕೌಂಟ್ ಎರಡು ಅಕೌಂಟ್ ಅದಾವೆ. ಎರಡು ರಿಯಲ್ ಅಕೌಂಟ್ದೊಳಗೆ ಬರ್ತಾವೆ. ನೇಚರ್ ಆಫ್ ದಿ ಅಕೌಂಟ್ ಈಸ್ ರಿಯಲ್ ಅಕೌಂಟ್. ಗೂಡ್ಸು ರಿಯಲ್ ಅಕೌಂಟು, ಕ್ಯಾಶು ರಿಯಲ್ ಅಕೌಂಟು. ಗೂಡ್ಸ್ ಅಕೌಂಟೇ ಡೆಬಿಟ್ ಹಾಕ್ತೀವಿ, ಯಾಕಂದರೆ ಗೂಡ್ಸ್ ಬಂತು, ಕ್ಯಾಶ್ ಹೋಯಿತು, ಕ್ರೆಡಿಟ್ ಹಾಕ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ದೆನ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಟ್ ಇಸ್ ದ ಸೆಕೆಂಡ್ ಟ್ರಾನ್ಸಾಕ್ಷನ್. ಇನ್ನೊಂದು ಟ್ರಾನ್ಸಾಕ್ಷನ್, ಸೋಲ್ಡ್ ಗೂಡ್ಸ್ ಫಾರ್ ₹5,000 ಫಾರ್ ಕ್ಯಾಶ್. 5,000 ಕ್ಯಾಶಿಗೆ ನಾವು ಗೂಡ್ಸನ್ನು ಸೇಲ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಎರಡು ಅಕೌಂಟ್ ಬರ್ತಕ್ಕಂಥದ್ದು, ಒಂದು ಅಗೇನ್ ಗೂಡ್ಸ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಗೂಡ್ಸ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಬರ್ತಾಯಿದೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಇವು ನೇಚರ್ ಆಫ್ ದಿ ಅಕೌಂಟ್ ಈಸ್ ರಿಯಲ್ ಅಕೌಂಟ್. ಬೋತ್ ದಿ ಅಕೌಂಟ್ಸ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್. ಗೂಡ್ಸ್ ಆಲ್ಸೋ ರಿಯಲ್ ಅಕೌಂಟ್, goods also real account, then cash also real account ಬರ್ತದೆ. then which account is debited, which account is credited? sold goods for cash of ₹5,000 ಅಂದರೆ ಕ್ಯಾಶ್ ಬಂತು, ಗೂಡ್ಸು ಹೋಯಿತು, ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್, then goods account is credit, goods ಅಕೌಂಟಿಗೆ ಕ್ರೆಡಿಟ್ ಹಾಕಬೇಕು. Then what is the rule for debit and credit? Debit what comes in, then credit what goes out, credit what goes out. This is the third transaction. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹5,000 ಇತ್ತು. ಇದರಲ್ಲಿ ಗೂಡ್ಸ ಮತ್ತು ಕ್ಯಾಶ್ ಅನ್ನುವಂಥ ಎರಡು ಅಕೌಂಟ್ ಬರ್ತಾವೆ. ಎರಡು ಅಕೌಂಟ್ ನೇಚರ್ ಏನದ, ರಿಯಲ್ ಅಕೌಂಟ್ ಅದ. ಗೂಡ್ಸು ರಿಯಲ್ ಅಕೌಂಟು, ಕ್ಯಾಶು ರಿಯಲ್ ಅಕೌಂಟು. ಇಲ್ಲಿ ಯಾವ ಅಕೌಂಟ್ ಡೆಬಿಟ್ ಹಾಕ್ಬೇಕಂದ್ರೆ, ಯಾವುದು ಕ್ಯಾಶ್ ಬಂತು, ಸೋಲ್ಡ್ ಗೂಡ್ಸ್ ಅಂದರೆ ಗೂಡ್ಸ್ ಹೋಯಿತು, ಕ್ಯಾಶ್ ಬಂತು, ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಹಾಕ್ತೀವಿ. ದೆನ್ ಗೂಡ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತದ, ಕ್ರೆಡಿಟ್ ವಾಟ್ ಗೋಸ್ ಔಟ್. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್, ರಿಸೀವ್ಡ್ ಫ್ರಾಮ್ ಆನಂದ್ ₹2,000. ರಿಸೀವ್ಡ್ ಫ್ರಾಮ್ ಆನಂದ್ ₹2,000. ಇಲ್ಲಿ ಎರಡು ಅಕೌಂಟ್ ಬರ್ತಾವೆ. ಒಂದು ಆನಂದ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್. ಒಂದು ಆನಂದ್ ಅಕೌಂಟ್ ಬಂತು, ಇನ್ನೊಂದು ಕ್ಯಾಶ್ ಅಕೌಂಟ್ ಬಂತು ಈ ಟ್ರಾನ್ಸಾಕ್ಷನ್ದೊಳಗೆ. ಇದು ಆನಂದ್ ಅಕೌಂಟ್ ಯಾವ ಅಕೌಂಟ್ ಬರ್ತದೆ, ಪರ್ಸ್ನಲ್ ಅಕೌಂಟ್. ಆನಂದ್ ಅಕೌಂಟ್ ಪರ್ಸ್ನಲ್ ಅಕೌಂಟ್. ದೆನ್ ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್ದೊಳಗೆ ಬಂತು. ಯಾವ ಅಕೌಂಟಿಗೆ ಡೆಬಿಟ್ ಹಾಕ್ಬೇಕಾ, ಯಾವ ಅಕೌಂಟ್ ಕ್ರೆಡಿಟ್ ಹಾಕಬೇಕಾ? ರಿಸೀವ್ಡ್ ಫ್ರಾಮ್ ಆನಂದ್ ₹2,000 ಅಂದರೆ ಕ್ಯಾಶ್ ಬಂತು, ಇಲ್ಲೇ ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್. ದೆನ್ ಆನಂದ್ಸ್ ಅಕೌಂಟ್ ಕ್ರೆಡಿಟ್. ಆನಂದ್ ಈಸ್ ದಿ ಗಿವರ್, ಆನಂದ್ಸ್ ಅಕೌಂಟ್ ಕ್ರೆಡಿಟ್. ಆನಂದ್ಸ್ ಅಕೌಂಟ್ ಕ್ರೆಡಿಟ್ ಹಾಕಬೇಕು, ಹೌದಾ? ಈಗ ಕ್ಯಾಶ್ ಅಕೌಂಟ್ ಡೆಬಿಟ್. ಕ್ಯಾಶ್ ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತದೆ ಡೆಬಿಟ್ಗೆ? ಡೆಬಿಟ್ ವಾಟ್ ಕಮ್ಸ್ ಇನ್, ದೆನ್ ಆನಂದ್ಸ್ ಅಕೌಂಟ್ ಕ್ರೆಡಿಟ್ ಅದ. ಇಲ್ಲೇ ಕ್ರೆಡಿಟ್ ದಿ ಗಿವರ್. ಪರ್ಸ್ನಲ್ ಅಕೌಂಟ್ ಏನು ಹೇಳ್ತದೆ ರೂಲ್ಸ್? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಗೊತ್ತಾಯ್ತಾ? ಅಂದರೆ ರಿಸೀವ್ಡ್ ಫ್ರಾಮ್ ಆನಂದ್ ₹2,000 ಅಂದರೆ ಇದರೊಳಗೆ ಎರಡು ಅಕೌಂಟ್ ಬಂದು, ಒಂದು ಆನಂದ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಇಲ್ಲೇ ಆನಂದ್ ಅಕೌಂಟ್ ಬಂತು, ಪರ್ಸ್ನಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಬಂತು, ರಿಯಲ್ ಅಕೌಂಟ್. ಇಲ್ಲೇ ಕ್ಯಾಶ್ ಬಂತು ಅಂದರೆ ರಿಸೀವ್ ಮಾಡ್ಕೋತಾ ಇದ್ದೇವೆ ಆನಂದನಿಂದ, ಅಂದರೆ ಕ್ಯಾಶ್ ಬಂತು, ಕ್ಯಾಶ್ ಅಕೌಂಟಿಗೆ ನಾವು ಡೆಬಿಟ್ ಹಾಕ್ತೀವಿ, ಆನಂದ್ಸ್ ಅಕೌಂಟ್ ಕ್ರೆಡಿಟ್ ಹಾಕ್ತೀವಿ. ಇದು ಕ್ಯಾಶ್ ಅಕೌಂಟ್ ಡೆಬಿಟ್. ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಡೆಬಿಟ್ಗೆ ಹೇಳ್ತದೆ ಡೆಬಿಟ್ ವಾಟ್ ಕಮ್ಸ್ ಇನ್. ಆಮೇಲೆ ಆನಂದ್ಸ್ ಅಕೌಂಟ್ ಕ್ರೆಡಿಟ್ ಅಂದರೆ ಪರ್ಸ್ನಲ್ ಅಕೌಂಟ್ ರೂಲ್ ಫಾರ್ ಕ್ರೆಡಿಟ್ ದಿ ಗಿವರ್. ನೋ ಎಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪೇಡ್ ಫಾರ್ ಪೋಸ್ಟೇಜ್ ₹1,000. ಇಲ್ಲಿ ಒಂದು ಪೋಸ್ಟೇಜ್ ಅಕೌಂಟ್ ಒಂದು ಬಂತು, ಇನ್ನೊಂದು ಕ್ಯಾಶ್ ಅಕೌಂಟ್. ಎರಡು ಅಕೌಂಟ್, ಒಂದು ಪೋಸ್ಟೇಜ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್. ಈ ಪೋಸ್ಟೇಜ್ ಅಕೌಂಟ್ ಎದ್ರೊಳಗೆ ಬರ್ತದೆ?
ನಾಮಿನಲ್ ಅಕೌಂಟ್. ಪೋಸ್ಟೇಜ್ ಅಕೌಂಟ್ ಕಮ್ಸ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ಗಳು ಬರ್ತದೆ. ದೆನ್ ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್ ಬಂತು. ಯಾವ ಅಕೌಂಟ್ ಡೆಬಿಟ್ ಹಾಕಬೇಕು, ಯಾವ ಅಕೌಂಟ್ ಕ್ರೆಡಿಟ್ ಹಾಕಬೇಕು. ಪೇಡ್ ಫಾರ್ ಪೋಸ್ಟೇಜ್ ₹1000. ನೋ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ನಾಮಿನಲ್ ಅಕೌಂಟ್, ಅಲ್ಲಿ ಪೋಸ್ಟೇಜ್ ಅಕೌಂಟ್ ಡೆಬಿಟ್ ಹಾಕಬೇಕು. ಪೋಸ್ಟೇಜ್ ಅಕೌಂಟ್ ಡೆಬಿಟ್. ಪೋಸ್ಟೇಜ್ ಅಕೌಂಟ್ ಡೆಬಿಟ್. ದೆನ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಕ್ರೆಡಿಟ್. ನಾಮಿನಲ್ ಅಕೌಂಟ್ ಡೆಬಿಟ್ ರೂಲ್ ಏನು ಹೇಳ್ತದೆ, ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. 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 ಇಲ್ಲಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಬಂದದ, ಕ್ಯಾಶ್ ರಿಯಲ್ ಅಕೌಂಟ್ ಅದ. ರಿಯಲ್ ಅಕೌಂಟ್ ಕ್ರೆಡಿಟ್ ಏನು ಹೇಳ್ತದೆ, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ರೆಡಿಟ್ ವಾಟ್ ಗೋಸ್ ಔಟ್. ಗೊತ್ತಾಯ್ತಾ? ಅಂದರೆ ಪೇಡ್ ಫಾರ್ ಪೋಸ್ಟೇಜ್ ₹1000 ಅಂದರೆ ಇದರಲ್ಲಿ 2 ಅಕೌಂಟ್ ಬಂದು, ಒಂದು ಪೋಸ್ಟೇಜ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಪೋಸ್ಟೇಜ್ ಕಮ್ಸ್ ಅಂಡರ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ದೊಳಗೆ ಬರ್ತದೆ. ಆಮೇಲೆ ಕ್ಯಾಶ್ ರಿಯಲ್ ಅಕೌಂಟ್ದೊಳಗೆ ಬರ್ತದೆ. ಇಲ್ಲೇ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಹಾಕ್ತೀವಿ. ಡೆಬಿಟ್ ಪೋಸ್ಟೇಜ್ ಅಕೌಂಟ್ ಡೆಬಿಟೆಡ್, ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್. ಅಂದರೆ ಕ್ಯಾಶ್ ಈಸ್ ಗೋಯಿಂಗ್ ಔಟ್. ನೋ ಇಲ್ಲಿ ಡೆಬಿಟ್ ರೂಲ್ಸ್ ಏನು ಹೇಳ್ತದೆ, ನಾಮಿನಲ್ ಅಕೌಂಟದ್ದು ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಆಮೇಲೆ ಕ್ರೆಡಿಟ್ ವಾಟ್ ಗೋಸ್ ಔಟ್. ರಿಯಲ್ ಅಕೌಂಟ್ ಕ್ರೆಡಿಟ್ ರೂಲ್ಸ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೋ ಗೊತ್ತಾಯ್ತಲ್ಲ? ದೆನ್ ನೆಕ್ಸ್ಟ್, ಸೋಲ್ಡ್ ಓಲ್ಡ್ ಫರ್ನಿಚರ್ ಫಾರ್ ₹500. ಸೋಲ್ಡ್ ಓಲ್ಡ್ ಫರ್ನಿಚರ್ ಫಾರ್ ₹500. ಇಲ್ಲಿ ಒಂದು ಫರ್ನಿಚರ್ ಅಕೌಂಟ್ ಬರ್ತದೆ, ಫರ್ನಿಚರ್ ಅಕೌಂಟ್. ಇನ್ನೊಂದು ಕ್ಯಾಶ್ ಅಕೌಂಟ್. ಫರ್ನಿಚರ್ ಅಕೌಂಟ್ ಒಂದು ಬಂತು, ಕ್ಯಾಶ್ ಅಕೌಂಟ್ ಬಂತು. ನೇಚರ್ ಆಫ್ ಅಕೌಂಟ್ ಎದ್ರೊಳಗೆ ಬರ್ತದೆ, ಫರ್ನಿಚರು ರಿಯಲ್ ಅಕೌಂಟ್. ದೆನ್ ಕ್ಯಾಶಿನು ರಿಯಲ್ ಅಕೌಂಟ್. ಕ್ಯಾಶಿನು ರಿಯಲ್ ಅಕೌಂಟ್ ಬರ್ತದೆ. ದೆನ್ ವಿಚ್ ಅಕೌಂಟ್ ಈಸ್ ಡೆಬಿಟೆಡ್, ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಸೋಲ್ಡ್ ಓಲ್ಡ್ ಫರ್ನಿಚರ್ ಫಾರ್ ₹500 ಅಂದರೆ ಕ್ಯಾಶ್ ಬಂತು, ಹೌದಾ? ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್. ದೆನ್ ಫರ್ನಿಚರ್ ಅಕೌಂಟ್ ಕ್ರೆಡಿಟ್. ಫರ್ನಿಚರ್ ಅಕೌಂಟಿಗೆ ಕ್ರೆಡಿಟ್. ಇಲ್ಲಿ ರಿಯಲ್ ಅಕೌಂಟ್ ಡೆಬಿಟ್ ರೂಲ್ಸ್ ಏನು ಹೇಳ್ತದೆ, ಕ್ಯಾಶ್ ಡೆಬಿಟ್ ವಾಟ್ ಕಮ್ಸ್ ಇನ್. ದೆನ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಫರ್ನಿಚರ್ ಸೇಲ್ ಮಾಡಿದ್ದೀವಿ, ಇದು ಹೋಗ್ತಾ ಇದೆ, ಅದಕ್ಕಾಗಿ ಕ್ರೆಡಿಟ್ ವಾಟ್ ಗೋಸ್ ಔಟ್. ಗೊತ್ತಾಯ್ತಲ್ಲ? ಅಂದರೆ ಈ ಟ್ರಾನ್ಸಾಕ್ಷನ್ ಸೋಲ್ಡ್ ಓಲ್ಡ್ ಫರ್ನಿಚರ್ ಫಾರ್ ₹500 2 ಅಕೌಂಟ್ ಅದಾವ. ಒಂದು ಫರ್ನಿಚರ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಫರ್ನಿಚರ್ ಅಕೌಂಟ್ ರಿಯಲ್ ಅಕೌಂಟ್ ಬರ್ತದೆ, ಕ್ಯಾಶ್ ಅಕೌಂಟನ್ನು ರಿಯಲ್ ಅಕೌಂಟ್ ಬರ್ತದೆ. ಇಲ್ಲಿ ಯಾವ ಅಕೌಂಟ್ ಡೆಬಿಟ್, ಯಾವ ಅಕೌಂಟ್ ಕ್ರೆಡಿಟ್ ಅಂದರೆ ಕ್ಯಾಶ್ ಬಂತು, ಅದಕ್ಕಾಗಿ ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಹಾಕ್ತೀವಿ, ಫರ್ನಿಚರ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. ರೂಲ್ಸ್ ಏನು ಹೇಳ್ತದೆ, ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಗೊತ್ತಾಯ್ತಲ್ಲ? ಈ ರೀತಿ ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನಾವು ಟ್ರಾನ್ಸಾಕ್ಷನ್ಸಿಗೆ ಅಪ್ಲೈ ಮಾಡ್ತೀವಿ. ನಿಮಗೆ ತಿಳಿತಂತ ನಾನು ತಿಳ್ಕೊಂಡಿದ್ದೀನಿ. ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಹಾಕ್ಬೋದು, ಮತ್ತೊಮ್ಮೆ ನಾನು ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆಲ್ಲ ನಿಮ್ಮ PUC ಫ್ರೆಂಡ್ಸಿಗೆ ಕಳಿಸ್ರಿ, ಅವ್ರಿಗೂ ಇದು ಹೆಲ್ಪ್ ಆಗಲಿ ಅಂಥೇಳಿ ಕೇಳಿಕೊಂಡು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.